ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಶರಣ ವೈದ್ಯ ಸಂಗಣ್ಣನವರ ಬಗ್ಗೆ ತಿಳಿಯೋಣ. ವೈದ್ಯಕೀಯ ವೃತ್ತಿಯನ್ನು ಮಾಡ್ತಿದ್ದ ವೈದ್ಯ ಸಂಗಣ್ಣನವರು ವೈದ್ಯಶಾಸ್ತ್ರ ಹಾಗೂ ಶರೀರಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದುಕೊಂಡವರಾಗಿದ್ದರು. ಇವರ ವಚನಗಳು ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಅಂಕಿತದೊಳಗದಾವ. ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಹಾಗೂ ಗುರುರಾಜ ಚಾರಿತ್ರೆಗಳಲ್ಲಿ ಈ ವಚನಕಾರರ ಉಲ್ಲೇಖ ಬರ್ತದೆ. ವ್ಯಕ್ತಿಯ ಬಹಿರಂಗ ಚಿಕಿತ್ಸೆಯೊಂದಿಗೆ ಅಂತರಂಗದ ಚಿಕಿತ್ಸೆಯು ನಡೆಯುವುದು ತೀರಾ ಅವಶ್ಯ. ಇದರಿಂದ ಆತನ ಆಚಾರ ವಿಚಾರಗಳು ಪರಿಶುದ್ಧಗೊಳ್ತಾವ. ತನ್ನ ಪರಿಶುದ್ಧ ಕಾಯಕದಿಂದ ಮೈ ಮನಗಳ ಮಲೀನವನ್ನು ಹಸನುಗೊಳಿಸಿದವರು ಕಾಯಕ ಜೀವಿ ವೈದ್ಯ ಸಂಗಣ್ಣ. ಇವರ ವಚನಗಳಲ್ಲಿ ಬರುವ ವೈದ್ಯಕೀಯ ಪರಿಭಾಷೆ ಆ ಕಾಲದ ವೈದ್ಯಕೀಯ ವೃತ್ತಿಯ ಮೇಲೆ ಬೆಳಕು ಬೀರ್ತದೆ. ಇಂಥ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದ ವಚನಗಳಲ್ಲಿ ಶಿವಯೋಗ, ಶಟಸ್ಥಲಗಳ ವಿವರಣೆಯೂ ಇರುವುದನ್ನು ನಾವು ಮರಿಬಾರ್ದು. ಕಕ್ಕಯ್ಯ, ಚನ್ನಯ್ಯ, ಹರಳಯ್ಯ, ಕೆಂಬಾವಿ ಭೋಗಣ್ಣ ಹಾಗೂ ಶಿವನಾಗಮಯ್ಯರ ಸ್ತುತಿಯು ಇವರ ವಚನಗಳಲ್ಲಿ ನಾವು ಕಾಣಬಹುದು. ಇಲ್ಲಿ ತನಕ ವೈದ್ಯ ಸಂಗಣ್ಣನವರ ಒಟ್ಟು 20 ವಚನಗಳು ಸಿಕ್ಕವ. ಶರಣು ಶರಣಾರ್ಥಿ.